ಜೈ ಶ್ರೀರಾಮ್. ಧರ್ಮೋ ರಕ್ಷತಿ ರಕ್ಷತ. ಇಲ್ಲಿಗೆ 1380 ಕೋಟಿ ವರ್ಷಗಳ ಹಿಂದೆ ಈ ಜಗತ್ತು, ಈ ವಿಶ್ವ ಹುಟ್ಟಿತು. ಸುಮಾರು 460 ಕೋಟಿ ವರ್ಷಗಳ ಹಿಂದೆ ಸೂರ್ಯ ಹುಟ್ಟದ, ಭೂಮಿ ಹುಟ್ಟಿತು. ಇದಾದ ನಂತರ ಸುಮಾರು 400 ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಜೀವ ಹುಟ್ಟಿತು, ಮೊದಲ ಜೀವ ಬಂತು. ಈ 400 ಕೋಟಿ ವರ್ಷಗಳಿಂದ ಇಲ್ಲಿಯವರೆಗಿನ ಕಾಲಾವಧಿಯನ್ನ ಒಂದು ವರ್ಷದ ಕ್ಯಾಲೆಂಡರ್ ಅಂತ ಹೇಳಿ ನಾವು ತಗೊಂಡ್ರೆ, ಆ ಕ್ಯಾಲೆಂಡರ್ ಅಲ್ಲಿ ನಾವು ಎಲ್ಲಿದ್ದೀವಿ, ಇವತ್ತು ಯಾವ ಡೇಟ್ ಅಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಡಿಸೆಂಬರ್ 31ನೇ ತಾರೀಕು. ಇನ್ನೊಂಚೂರು ಹಿಂದೆ ಹೋಗೋದಾದ್ರೆ ಡಿಸೆಂಬರ್ 25ನೇ ತಾರೀಕು, ಅಂದ್ರೆ ಅದು ಸಾಮಾನ್ಯ 65 ಕೋಟಿ ವರ್ಷಗಳ ಹಿಂದೆ ಆಗುತ್ತೆ. 6.5 ಕೋಟಿ ವರ್ಷಗಳ ಹಿಂದೆ, 65 ಮಿಲಿಯನ್ ವರ್ಷಗಳ ಹಿಂದೆ. ಅದು ಡಿಸೆಂಬರ್ 25ನೇ ತಾರೀಕು. ಆವಾಗ 5ನೆಯ ಮಹಾ ಅಳಿವು ಅಥವಾ ಮಾಸ್ ಎಕ್ಸ್ಟೆನ್ಷನ್ ಅಂತ ಕರೆಯುತ್ತಲ್ಲ, ಅದು ಸಂಭವಿಸುತ್ತೆ. ಆವಾಗ ಈ ಭೂಮಿ ಮೇಲಿದ್ದ ಸುಮಾರು 75% ಜೀವಿಗಳೆಲ್ಲ ಅಳಿದೋಗ್ತವೆ. ಡೈನೋಸಾರ್ಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ಆ ನಂತರದಲ್ಲಿ ಬರುವಂತದ್ದು ಸಸ್ತನಿಗಳು ಮತ್ತು ವಾನರರು, ಮನುಷ್ಯ, ಇವೆಲ್ಲ ಕೂಡ. ಡಿಸೆಂಬರ್ 30ನೇ ತಾರೀಕು ವಾನರಗಳು ಮಾತ್ರ ಈ ಭೂಮಿ ಮೇಲೆ ಹೆಚ್ಚಾಗಿ ಓಡಾಡಕ್ ಶುರು ಆಗ್ತವೆ. ಡಿಸೆಂಬರ್ 31ರ ರಾತ್ರಿ 11 ಗಂಟೆಗೆ ಮೊದಲ ಮನುಷ್ಯ ಹುಟ್ಟುತ್ತಾನೆ. 11:58ಕ್ಕೆ ಆ ಮನುಷ್ಯ ಬೇಸಾಯವನ್ನ ಶುರು ಮಾಡ್ತಾನೆ. ಸೊ ಕೊನೆಯ ಒಂದು 2 ನಿಮಿಷದಲ್ಲಿ ಈ ಮನುಷ್ಯ ಸಮಾಜ ಇಷ್ಟು ದಿವಸ ನಡ್ಕೊಂಡು ಬಂದಿದೆ. ಬೇರೆ ಎಲ್ಲ ಜೀವಿಗಳಿಗೂ, ಇಷ್ಟು ಕಾಲಘಟ್ಟದಲ್ಲಿ ಹುಟ್ಟಿದಂತಹ ಎಲ್ಲಾ ಜೀವ ಸಂಕುಲಗಳಿಗೂ ಮತ್ತೆ ಈ ಮನುಷ್ಯನಿಗೂ ಇರುವ ವ್ಯತ್ಯಾಸ ಅಂತ ಹೇಳಿದ್ರೆ, ಎಷ್ಟು ಲೇಟೆಸ್ಟ್ ಆಗಿ ಹುಟ್ಟಿದಂತಹ ಮನುಷ್ಯ ಜೀವಿ ಇಡೀ ಭೂಮಿಯ ಎಲ್ಲಾ ಜೀವಿಗಳ ಮೇಲೂ ಕೂಡ ಕಂಟ್ರೋಲ್ ಅನ್ನ ಸಾಧಿಸಿದಾನೆ. ಮತ್ತೆ ಈಗ ನಾವು ಓದ್ತಾ ಇದೀವಿ ಅಥವಾ ದಿನನಿತ್ಯ ಮಾತಾಡ್ತಾ ಇದ್ದೀವಿ ಕ್ಲೈಮೇಟ್ ಚೇಂಜ್ ಬಗ್ಗೆ. 6ನೆಯ ಮಹಾ ಅಳಿವಿಗೆ ಅವನೇ ಕಾರಣ ಆಗ್ತಾ ಇದ್ದಾನೆ ಅಂತ ಹೇಳಿ. ಇದರ ಮಧ್ಯೆ ನಾವು ಧರ್ಮ, ಸಂಸ್ಕೃತಿ, ಜಾತಿ ಎಲ್ಲವುಗಳನ್ನ ಇಟ್ಕೊಂಡಿದೀವಿ. ಈಗ ನಾವು ಮನುಷ್ಯ ಸಂಕುಲ ಇಷ್ಟು ಬಂದ್ಮೇಲೆ, ಅಥವಾ ಮನುಷ್ಯ ಅಂತ ಒಂದು ಸಮಾಜ ಕಟ್ಕೊಂಡ್ಮೇಲೆ, ಬಹಳ ಮುಖ್ಯವಾಗಿ ಬೇರೆ ಬೇರೆ ಜೀವಿಗಳಿಗೂ ಮನುಷ್ಯನಿಗಳಿಗೂ ಇರುವಂತ ದೊಡ್ಡ ವ್ಯತ್ಯಾಸ ಅಂತ ಹೇಳಿದ್ರೆ, ಮನುಷ್ಯ ಕಲ್ಪನೆಗಳನ್ನ ಮಾಡಬಲ್ಲ, ನೆನಪುಗಳನ್ನ ಮುಂದಕ್ಕೆ ತಗೊಂಡು ಹೋಗಬಲ್ಲ. ಅದ್ರಗಳ ಮೂಲಕನೇ ಅವನೊಂದು ಕಾಲ್ಪನಿಕವಾದ ಸತ್ಯವನ್ನ ಕ್ರಿಯೇಟ್ ಮಾಡ್ಕೊಳ್ಬಲ್ಲ. ಇಂತಹ ಕಾಲ್ಪನಿಕ ಸತ್ಯಗಳು ಹಲವಾರು ಇರ್ಬೋದು. ಅವುಗಳನ್ನ ನಾವು ರಿಲಿಜನ್ ಅಂತ ಕರಿಬಹುದು, ಧರ್ಮ ಅಂತ ಕರಿಬಹುದು, ಸಿದ್ಧಾಂತಗಳು, ಐಡಿಯಾಲಜಿ, ಏನ್ ಬೇಕಾದ್ರೂ ಕರಿಬಹುದು. ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಗೆ ಇವತ್ತು ಯಾವನ್ನ ನಾವು ಧರ್ಮ ಅಂತ ಕರಿತೀವಿ, ಎಲ್ಲಾ ಧರ್ಮಗಳು ಕೂಡ ಬರ್ತವೆ, ರಿಲಿಜನ್ ಅಂತ ಬರ್ತವೆ. ಭಾರತದ ಮಟ್ಟಿಗೆ ಬಂದಾಗ ಧರ್ಮ ಮತ್ತೆ ರಿಲಿಜನ್ ಇವು ಸ್ವಲ್ಪ, ಧರ್ಮವನ್ನ ಯಾರು ಯಾವ ಅರ್ಥದಲ್ಲಿ ಬಳಸ್ತಾ ಇದೀವಿ, ನಮ್ಮ ಇತಿಹಾಸದಲ್ಲಿ ಏನು, ಇದೆಲ್ಲ ಕೂಡ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತೆ. ನಾವು ಈಗ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಬಹಳ ಮುಖ್ಯವಾಗಿ ಅಬ್ರಹಾಮಿಕ್ ರಿಲಿಜನ್ಸ್ ಅಂತ ಕರಿತೀವಿ. ಅಂದ್ರೆ ಕ್ರಿಶ್ಚಿಯಾನಿಟಿ, ಜುಡಾಯಿಸಮ್, ಆಮೇಲೆ ಇಸ್ಲಾಂ, ಇವುಗಳೆಲ್ಲ ಕೂಡ ಇದಾವೆ, ಜಗತ್ತಿನಲ್ಲಿ ಇದಾವೆ, ಭಾರತದಲ್ಲಿ ಇದಾವೆ. ಅದೇ ರೀತಿ ಆರ್ಯನ್ ರಿಲಿಜನ್ಸ್ ಅಂತ ಕರಿಬಹುದು, ಬ್ರಾಹ್ಮಣ ಧರ್ಮ ಅಥವಾ ವೈದಿಕ ಧರ್ಮ, ಅದ್ರ ಬಗ್ಗೆ ಮಾತಾಡೋಣ. ಅದೇ ರೀತಿನಲ್ಲಿ ಪಾರ್ಸಿ ಧರ್ಮ ಕೂಡ ಇದೆ, ಇವುಗಳು ಇದಾವೆ. ಅದೇ ರೀತಿ ನಮ್ಮ ಭಾರತದ ಇವು ಯಾವ ಚೌಕಟ್ಟಿನಲ್ಲೂ ಸಿಗದೇ ಇದ್ದಂತಹ ಭಾರತೀಯರದ್ದೇ ಆದಂತಹ ಒಂದು ಧರ್ಮ ಇದೆಯಾ. ಈಗ ನಾವು ಅವೈದಿಕ ಪಂಥಗಳ ಬಗ್ಗೆ ಮಾತಾಡ್ತಿದೀವಿ. ಇದೆಲ್ಲ ಎಲ್ಲಿ ನಿಲ್ಲತ್ತೆ, ಇವೆಲ್ಲ ವಿಷಯಗಳನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಮುಖ್ಯವಾಗಿ ಅಲ್ಲಮ್ಮ ಹೇಳೋ ರೀತಿನಲ್ಲಿ, ಅರಿವು ಎನ್ನುತ್ತಿಪ್ಪಿರಿ, ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲು ಬಾರದು.
ನಾವು ಇವತ್ತು ವಾಸ್ತವವನ್ನ, ಇವತ್ತಿನ ವರ್ತಮಾನವನ್ನ ಮಾತಾಡುವಾಗ ಕೂಡ ಇತಿಹಾಸವನ್ನ ನೋಡ್ಕೊಂಡೇ ಬರ್ಬೇಕು. ಅದಕ್ಕೆ ಅಂಬೇಡ್ಕರ್ ಕೂಡ ಹೇಳ್ತಾರೆ, ದೇ ಕೆನಾಟ್ ಮೇಕ್ ಹಿಸ್ಟ್ರಿ ಹೂ ಫರ್ಗೆಟ್ ಹಿಸ್ಟ್ರಿ ಅಂತ ಹೇಳಿ. ಅದು ನಮಗೆ ವೈಯಕ್ತಿಕವಾಗಿಕ್ಕಿಂತ ನಮ್ಮ ಸಮುದಾಯಗಳಿಗೆ, ಇಡೀ ಸಮಾಜಕ್ಕೆ ಅನ್ವಯ ಆಗುವಂಥದ್ದು. ನಾವು ನಮ್ಮ ಇತಿಹಾಸವನ್ನ ಮರೆತ್ರೆ ನಾವು ಇತಿಹಾಸವನ್ನ ಸೃಷ್ಟಿ ಮಾಡಕ್ಕಾಗಲ್ಲ. ಈ ಕಾರಣಕ್ಕೆ ಈ ಧರ್ಮ ರಾಜಕಾರಣ, ಇಲ್ಲಿ ಧರ್ಮ ರಾಜಕಾರಣ ಮತ್ತೆ ರಾಷ್ಟ್ರೀಯತೆ ಅಂತ ಇದೆ ಏನು ವಿಷಯ ಇಟ್ಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಧರ್ಮವೇ ಒಂದು ರಾಜಕಾರಣ. ಧರ್ಮದ ರಾಜಕಾರಣವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಾವು ಮುಂದೆ ಏನಾದ್ರೂ ಹೊಳಹುಗಳನ್ನ ಕಾಣ್ಕೋಬಹುದು ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ಇತಿಹಾಸಕ್ಕೆ ಹೋಗ್ತೀನಿ, ಮತ್ತೆ ಕಾಲದ ವಿಷಯದಲ್ಲಿ ಸ್ವಲ್ಪ ಕರುಣೆ ತೋರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಧರ್ಮ ಅಂತ ಅಂದಾಗ ಅದನ್ನ ನಾವು ರಿಲಿಜನ್ ಅಂತ ಬಳಸ್ತೀವಿ, ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತೀವಿ. ಈಗ ಬುದ್ಧನ ಧಮ್ಮ ಅಂತ ಅದು ನಾವು ಬೇರೆನೇ ಅರ್ಥದಲ್ಲಿ ಬಳಸ್ತೀವಿ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಭಾರತೀಯ ಪರಂಪರೆ ಒಳಗಡೆ ವರ್ಣಾಶ್ರಮ ಧರ್ಮ ಇದೆ, ರಾಜಧರ್ಮ ಅಂತ ಹೇಳ್ತೀವಿ. ಆದ್ರೆ ಅಂಬೇಡ್ಕರ್ ಅವರು ಅವರ ಬುದ್ಧ ಅಂಡ್ ಧಮ್ಮದಲ್ಲಿ ಒಂದು ಮೇಜರ್ ಡಿಫರೆನ್ಸ್ ಅನ್ನ ಹೇಳ್ತಾರೆ. ಬೇರೆ ರಿಲಿಜನ್ಗಳಿಗೂ ಅಥವಾ ಬುದ್ಧನ ಧರ್ಮಕ್ಕೂ ಇರುವ ಮುಖ್ಯವಾದ ವ್ಯತ್ಯಾಸ ಏನಂತ ಹೇಳಿದ್ರೆ, ಬೇರೆ ರಿಲಿಜನ್ಗಳೆಲ್ಲವೂ ಕೂಡ, ನಾವು ಧರ್ಮ ಅಂತ ಏನು ಜನರಲ್ ಆಗಿ ಹೇಳ್ತೀವಿ, ಇವೆಲ್ಲವೂ ಕೂಡ ಮನುಷ್ಯನಿಗೂ ಮತ್ತು ಒಂದು ಬೇರೆ ಒಂದು ಪರಮಾತ್ಮ, ಭಗವಂತ ಅಂತ ನಾವೇನೆಲ್ಲ ಹೇಳ್ತೀವೋ, ಒಂದು ಹೊರಗಿನ ಶಕ್ತಿ, ಈ ಜಗತ್ತನ್ನ ನಿಯಂತ್ರಣ ಮಾಡ್ತಕ್ಕಂಥ, ನಮ್ಮನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಹೊರಗಿನ ಶಕ್ತಿ, ಅದರ ನಡುವೆ ನಡೆಯುವಂತ ಒಂದು ಸಂಬಂಧದ ಬಗ್ಗೆ ಎಲ್ಲ ರಿಲಿಜನ್ಗಳು ಹೇಳ್ತವೆ. ಆದ್ರೆ ಬುದ್ಧನ ಧಮ್ಮ, ನಿಜವಾದ ಧರ್ಮ, ಅದನ್ನೇನು ಹೇಳ್ದೇನೆ ಮನುಷ್ಯರ ನಡುವೆ ಇರ್ತಕ್ಕಂಥ ಸಂಬಂಧಗಳ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿ. ಸೊ ಈ ಅರ್ಥದಲ್ಲಿ ನಾವು ಧಮ್ಮ ಅಥವಾ ಧರ್ಮ ಅಂತ ತಿಳ್ಕೊಂಡ್ರೆ ಅದು ಒಂದು ಜೀವನ ವಿಧಾನ ಅಂತ ಹೇಳಿ. ನೀವು ಬಹುಶಃ RSS ನವರು ಕೇಳಿದ್ರೆ ಅವರಿಗೆ ಧರ್ಮದ ವ್ಯಾಖ್ಯಾನ ಏನ್ ಹೇಳ್ರಿ ನೀವು ಅಂತ ಹೇಳಿದ್ರೆ, ಹಿಂದೂ ಧರ್ಮ ಅಂದ್ರೆ ಏನಂತ ಹೇಳ್ರಿ ಅಂದ್ರೆ ಅವ್ರು ಇದನ್ನೇ ಹೇಳ್ತಾರೆ. ಹಿಂದೂ ಧರ್ಮ ಅಂತ ಹೇಳಿದ್ರೆ ಅದು ಜೀವನ ವಿಧಾನ, ಅದು ಇಸ್ಲಾಂ ಕ್ರಿಶ್ಚಿಯಾನಿಟಿ ತರ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸಿಕ್ಕನ್ನ ನಾವೊಂದು ಸ್ವಲ್ಪ ಬಿಡಿಸ್ಕೋಬೇಕು ಅಂತ ಹೇಳಿ. ಬಹಳ ಮುಖ್ಯವಾಗಿ ರಿಲಿಜನ್ ಅಥವಾ ಧರ್ಮ ಅಂತ ಹೇಳುವಾಗ ಜಾಗತಿಕವಾಗಿ ಬೇರೆ ಬೇರೆ ಚಿಂತಕರು ಎಲ್ಲ ಮಾತಾಡಿರೋದು ರಿಲಿಜನ್ ಅಂತ ಹೇಳಿದ್ರೆ, ಅಥವಾ ಈ ರಿಲಿಜಿಯಸ್ ಫಿಲಾಸಫಿ ಅಂತ ಮಾತಾಡಿದಾಗ ಎಲ್ಲರೂ ಹೇಳುವಂಥದ್ದು ಮುಖ್ಯವಾಗಿ ಈ ಭಗವಂತ ಅಂದ್ರೆ ನಾವು ಮಾತ್ರ ಅಲ್ಲದೆ ನಮ್ಮನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಬ್ಬ ಭಗವಂತ, ಪರಮಾತ್ಮ, ಯಾವುದೋ ಶಕ್ತಿ, ಅದನ್ನ ಕೇಂದ್ರೀಕೃತವಾಗಿ ಅಂದ್ರೆ ಈ ಧರ್ಮದಲ್ಲಿ, ರಿಲಿಜನ್ ಅಲ್ಲಿ ಸೆಂಟರ್ ಆಗಿರುವಂಥದ್ದು ಈ ಒಂದು ಹೊರಗಿನ ಶಕ್ತಿ, ಗಾಡ್ ಅಂತ ನಾವು ಕರಿತೀವಲ್ಲ, ಈ ಗಾಡ್ ಕೇಂದ್ರಿತವಾಗಿನೇ ಎಲ್ಲ ರಿಲಿಜನ್ಗಳು ಇರುವಂತದ್ದು ಅಂತ. ಹಾಗಾದ್ರೆ ಈ ಧರ್ಮ ಮನುಷ್ಯ ಹುಟ್ಟಿದಾಗ್ಲೇ ಹುಟ್ಟುತ್ತಾ ಅಂತ ಹೇಳಿದ್ರೆ ಇಲ್ಲ. ಈ ಧರ್ಮಕ್ಕೂ ಕೂಡ ಒಂದು ಆದಿ ಇದೆ, ಅಂತ್ಯವೂ ಕೂಡ ಇದೆ. ಈ ಧರ್ಮ ಯಾವಾಗ ಹುಟ್ಟಿತು ಅಂತ ಹೇಳಿದಾಗ, ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಧರ್ಮಗಳು ಹುಟ್ಟಿದ್ದು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 3000 ಈ ಕಾಲಘಟ್ಟದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ನಾವೆಲ್ಲ ದೊಡ್ಡ ನಾಗರಿಕತೆಗಳು ಹೇಳ್ತೀವಿ, ಈಗ ನೈಲ್ ನದಿ ನಾಗರಿಕತೆ ಅಂದ್ರೆ ಈಜಿಪ್ಟ್ನ ನಾಗರಿಕತೆ, ಮೆಸೊಪೊಟಮಿಯಾ ನಾಗರಿಕತೆ, ಅಥವಾ ಭಾರತದಲ್ಲಿ ಸಿಂಧೂ ನದಿ ನಾಗರಿಕತೆ, ಈ ನಾಗರಿಕತೆಯ ಕಾಲಘಟ್ಟದಲ್ಲಿ ಧರ್ಮಗಳು, ರಿಲಿಜನ್ಗಳು ಒಂದು ರೂಟ್ನ ತಗೊಂಡ್ವು ಅಂತ ಹೇಳಿ, ಅದು ಬೇರೆಯ ಚರ್ಚೆ. ಹಾಗಾದ್ರೆ ಅವುಗಳಿಗಿಂತ ಮುಂಚೆ ಹೇಗಿದ್ರು? ಅವುಗಳಿಂದ ಮುಂಚೆ ಈ ಧರ್ಮಕ್ಕೆ ಕಾರಣವಾದಂಥದ್ದು ಯಾವುದು ಅಂತ ನಾವು ನೋಡ್ತಾ ಬಂದಾಗ, ಇವತ್ತಿಗೂ ಕೂಡ ನಾವು ಕಾಣ್ತೀವಿ ದೇವರು ಕಲ್ಪನೆ ಅಥವಾ ಇನ್ಯಾವುದೋ ಭಗವಂತನ ಕಲ್ಪನೆಗಿಂತನೂ ಕೂಡ ಇವತ್ತು ನಮ್ಮದೇ ಆದಂತಹ ಜನರಲ್ಲಿ ಒಂದಷ್ಟು ನಾವು ನಂಬಿಕೆಗಳನ್ನ, ಅವನ್ನ ಕಲ್ಚರ್ಸ್ ಅಂತ ನಾವು ಕರಿತೀವಿ, ಸಂಸ್ಕೃತಿಗಳು ಅಂತ ಹೇಳಿ. ಹಿಂದೆ ಮೂಲದಲ್ಲಿ ಮನುಷ್ಯ ಕೂಡ ಇದ್ದಿದೆ. ಈಗ ಉದಾಹರಣೆಗೆ ನಾನು ಹೇಳೋದಾದ್ರೆ, ನಮ್ಮ ಕಡೆ ಭೂಮಿ ಹುಣ್ಣಿಮೆ ಹಬ್ಬ ಮಾಡ್ತೀವಿ, ನಿಮ್ ಕೈ ಇಲ್ಲಿ ಸೀಗೆ ಹುಣ್ಣಿಮೆ ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಒಂದು ಸಣ್ಣ ಇದೇನಂತ ಹೇಳಿದ್ರೆ, ಭೂಮಿ ಕೂಡ ಒಬ್ಬ ತಾಯಿ, ಅವಳಿಗೆ ಸೀಮಂತ ಮಾಡ್ಬೇಕು, ಗರ್ಭಿಣಿ ಆಗಿದ್ದಾಳೆ, ಇನ್ನೇನು ಫಸಲು ಬರೋ ಹಂತದಲ್ಲಿ ಆ ಭೂಮಿ ಪೂಜೆ ಮಾಡ್ತೀವಿ. ಅವಳಿಗೆ ನಾವು ಬೇರೆ ಬೇರೆ ತಿನಿಸುಗಳನ್ನ, ನಮ್ ಕಡೆ ಅದನ್ನ ಚರಗ ಚೆಲ್ಲೋದು ಅಂತ ಹೇಳ್ತಾರೆ. ಬೇರೆ ಬೇರೆ ಹಣ್ಣು ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಅಡಿಗೆ ಮಾಡಿ ಅದನ್ನ ಚರಗ ಚೆಲ್ಲಿದ್ರೆ ಒಳ್ಳೆ ಫಲ ಬರುತ್ತೆ ಅನ್ನುವ ಒಂದು ತಿಳುವಳಿಕೆನಲ್ಲೇ ಭೂಮಿ ಹುಣ್ಣಿಮೆ ಹಬ್ಬ ನಡೆಯುತ್ತೆ.
ಈ ಮಾರಿ ಹಬ್ಬ, ದುರ್ಗಮ್ಮನ ಹಬ್ಬ ಇಂಥ ಟೈಮಲ್ಲೂ ಕೂಡ ಕೋಣವನ್ನ ಕಡಿದು ಬಲಿಯನ್ನ ಕೊಟ್ಟು ಆ ರಕ್ತವನ್ನ ಅನ್ನದಲ್ಲಿ ಕಲಸಿ ಅದನ್ನ ಹೊಲಗಳಿಗೆ, ಊರುಗಳಿಗೆ ಹಾಕಿದಾಗ ತುಂಬಾ ಫಲ ಬರುತ್ತೆ ಅಂತ ನಮ್ಮ ಜನ ನಂಬ್ತಾರೆ. ಇದರ ಹಿಂದೆ ಇರುವಂತದ್ದು ಇದು ಬಹುಶಃ ಎಲ್ಲಾ ಧರ್ಮಗಳಿಗೆ ಅಥವಾ ಧಾರ್ಮಿಕ ಚಿಂತನೆ ಅಂತ ನಾವು ಕರಿತೀವಲ್ಲ, ಇದಕ್ಕೆ ಮೂಲವಾದದ್ದು. ಇದನ್ನ ಪ್ರಿಮಿಟಿವ್ ಮ್ಯಾಜಿಕ್ ಅಂತ ಕರೀತಾರೆ. ಈ ಪ್ರಿಮಿಟಿವ್ ಮ್ಯಾಜಿಕ್ ಅಂತಂದ್ರೆ ಮನುಷ್ಯ ಅವತ್ತಿನ ಕಾಲದಲ್ಲಿ ಅವನಿಗೆ ದೇವರ ಧರ್ಮದ ಯಾವುದೇ ಕಲ್ಪನೆಗಳು ಕೂಡ ಇರಲಿಲ್ಲ. ಆದ್ರೆ ಅವನು ತನ್ನ ಎದುರುಗಡೆ ನಿಸರ್ಗದ ಜೊತೆ, ಪ್ರಕೃತಿ ಜೊತೆಗೆ ಸಂಘರ್ಷವನ್ನ ಮಾಡಬೇಕಾಗಿತ್ತು ಮತ್ತು ಅವನು ಬದುಕಬೇಕಾಗಿತ್ತು, ಅವನು ಉಳಿಯುವಾಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವನು ಮಳೆ ಇಲ್ದಾಗ ಜನರನ್ನೆಲ್ಲ ಸೇರಿಸ್ಕೊಂಡು ಮಳೆಗೋಸ್ಕರ ಡ್ಯಾನ್ಸ್ ಮಾಡ್ತಾ ಇದ್ದ, ಅಥವಾ ಬೆಳೆಗೋಸ್ಕರ ಅವನು ಡೊಳ್ಳು ಹೊಡೆದು ಡ್ಯಾನ್ಸ್ ಮಾಡ್ತಾ ಇದ್ದ. ಈ ರೀತಿ ಅಂದ್ರೆ ಆ ರೀತಿ ಮಾಡೋದ್ರ ಮೂಲಕ, ಆ ರೀತಿ ಒಂದು ಸಂಭ್ರಮವನ್ನ ಮಾಡೋದ್ರ ಮೂಲಕ ಅವನು ಏನ್ ಅನ್ಕೊಳ್ತಾ ಇದ್ದ ಅಂದ್ರೆ, ನಾನು ಪ್ರಕೃತಿಯನ್ನ ನಿಯಂತ್ರಣ ಮಾಡ್ತಾ ಇದ್ದೇನೆ, ನಾನು ಕಂಟ್ರೋಲ್ ಮಾಡ್ತಾ ಇದ್ದೇನೆ. ಅದ್ರ ಮೂಲಕ ಅವನು ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇರಣೆಯನ್ನ ಪಡ್ಕೋತಿದ್ದ. ಬಹುಶಃ ನಮ್ಮ ಎಲ್ಲ ಧಾರ್ಮಿಕ ಅಥವಾ ಸಂಸ್ಕೃತಿಗಳ ಒಂದು ಹಿಂದೆ ಈ ರೀತಿಯ ಒಂದು ಪ್ರೇರಣೆಗೋಸ್ಕರ ಮನುಷ್ಯ ಇಂತಹ ಒಂದು ಟೆಕ್ನಿಕ್ಗಳನ್ನ ಅಂತ ನಾವು ಹೇಳ್ಬೋದು, ಪ್ರಿಮಿಟಿವ್ ಟೆಕ್ನಿಕ್ಗಳನ್ನ ಮಾಡ್ಕೊಂಡ. ಮುಂದೆ ನಗರೀಕರಣವಾಗುವ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯ ಜನರನ್ನ ನೀವು ಕೇವಲ ಬಂದೂಕು ಅಥವಾ ಕತ್ತಿ ಖಡ್ಗಗಳಿಂದ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಮತ್ತೆ ನಗರಗಳು ಹುಟ್ಟಿದ್ದೆ ಹೆಂಗಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಹಳೆಯ ನಾಗರಿಕತೆಯನ್ನು ತಗೊಳ್ಳಿ, ದೊಡ್ಡ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಅಥವಾ ಬುಡಕಟ್ಟು ಜನರು ಕೆಲಸ ಮಾಡ್ಬೇಕಿತ್ತು, ದುಡಿಬೇಕಿತ್ತು. ಮತ್ತೆ ಒಂದಷ್ಟು ಉಳಿತಾಯ, ಮತ್ತೆ ಸಿಟಿಗಳಲ್ಲಿ ಮುಖ್ಯವಾಗಿ ಕರಕುಶಲ ವ್ಯಕ್ತಿಗಳು, ಕುಶಲಕರ್ಮಿಗಳು ಬಂದು ಸೇರ್ಕೋಬೇಕಾಗಿತ್ತು. ಮಡಕೆ ಮಾಡೋರು, ಬಟ್ಟೆ ನೇಯೋರು, ಇವರೆಲ್ಲ ಕೂಡ ಇವುಗಳ ಮೂಲಕನೇ ನಾಗರಿಕತೆ ಬೆಳೆದಿದ್ದು. ಆದ್ರೆ ದೊಡ್ಡ ಮಟ್ಟದಲ್ಲಿ ಜನರನ್ನ ನಿಯಂತ್ರಣ ಮಾಡ್ಬೇಕಾದ್ರೆ, ಜನರನ್ನ ಹತೋಟಲ್ಲಿ ಇಟ್ಕೋಬೇಕಾದ್ರೆ ಒಂದಷ್ಟು ಜನ ಸಮುದಾಯಗಳಿಗೆ ಈ ರೀತಿಯ ಚಿಂತನೆಗಳು, ಅಂದ್ರೆ ಧಾರ್ಮಿಕ ಚಿಂತನೆಗಳು ಅಂತ ನಾವು ಕರೆಯೋದಾದ್ರೆ, ಅವುಗಳು ಬೇಕಾಗಿತ್ತು. ಅವುಗಳ ಮೂಲಕನೇ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ, ನೀವು ಬಹುಶಃ ಈಗ ಈಜಿಪ್ಟ್ ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಪಿರಮಿಡ್ಗಳನ್ನ ಕಟ್ಟಿದಾಗ ಸಾವಿರಾರು ಗುಲಾಮರುಗಳನ್ನ ಇಟ್ಕೊಂಡು ಆ ಜನರು ಅವ್ರ ಮೂಲಕನೇ ಕಲ್ಲು ಮಾಡುವಾಗ ಅಷ್ಟು ಸುಲಭಕ್ಕೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಧರ್ಮ ಅನ್ನೋದು ಅಲ್ಲಿ ಎಷ್ಟು ಪ್ರಾಮಿನೆಂಟ್ ವಹಿಸುತ್ತೆ, ರಿಲಿಜನ್ಗಳು ಅಂತ ಅಥವಾ ಆ ತರದ ಒಂದು ಚಿಂತನೆಗಳು. ನೀವು ಯಾವ್ದದು ಅಪೋಕಲಿಪ್ಟೋ ಅಂತ ಒಂದು ಸಿನಿಮಾ ನೋಡಿರ್ಬೋದು ಬಹುಶಃ. ಅದರಲ್ಲಿ ಮಾಯಾ ನಾಗರಿಕತೆಯ ಒಂದು ಇದು ಬರುತ್ತೆ, ದೃಶ್ಯಗಳು ಬರುತ್ತೆ. ಅಲ್ಲೆಲ್ಲೋ ಇದು ಸೂರ್ಯಗ್ರಹಣ ಆಗ್ತಿರುತ್ತೆ, ಎಲ್ಲ ಕತ್ಲಾವಡಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಬಲಿ ಕೊಡ್ತಾರೆ ಜನರನ್ನ. ಹಂಗೆ ಬಲಿ ಕೊಟ್ರೆ ಮಾತ್ರ ನಾವು ಆ ಸೂರ್ಯಗ್ರಹಣನ ಹೋಗಲಾಡಿಸ್ಬೋದು ಅಂತ ಹೇಳಿ ನಂಬಿಸಿರ್ತಾರೆ ಜನಕ್ಕೆ. ಅದೇ ಆ ಕತೆ, ಸಿನಿಮಾದ ಕತೆ. ಜನ ನಂಬ್ಕೊಂಡಿದ್ರು ಅದನ್ನ, ಹೌದು ಇದು ನಿಜ ಅಂತ ಹೇಳಿ ನಂಬಿಸುವ ಕೆಲಸವನ್ನ ಆ ವರ್ಗಗಳು, ಅವತ್ತಿನ ವರ್ಗಗಳು ಮಾಡ್ತಾ ಇದ್ವು. ಇದು ಬೇರೆ ನಾಗರಿಕತೆಗಳಲ್ಲಿ ಆದಂಗೆನೆ ಹರಪ್ಪ ನಾಗರಿಕತೆಯಲ್ಲಿ, ನಮ್ಮ ನಾಗರಿಕತೆಯಲ್ಲಿ ಆಗ್ಲಿಲ್ಲ ಅನ್ನೋದು ಬೇರೆ ಚರ್ಚೆ. ಅಲ್ಲಿ ಆ ಮಟ್ಟದ ಹಿಂಸೆಯನ್ನು ನಾವು ಕಾಣೋದಿಲ್ಲ. ಒಬ್ಬ ಮನುಷ್ಯನನ್ನ ಕೊಲ್ಲುವ ಖಡ್ಗ ಕೂಡ ನಾವು ಹರಪ್ಪ ನಾಗರಿಕತೆಯಲ್ಲಿ ಕಾಣೋದಿಲ್ಲ. ಈಗ ನಾವು ಸ್ವಲ್ಪ ಹಾಗೆ ಪಾಸ್ ಆಗಿ ಬರೋದಾದ್ರೆ, ಈಗ ಹೇಳಿದಂತ ನಾವು ರಿಲಿಜನ್ ಅಂತ ಬಂದ್ರೆ, ಭಾರತದಲ್ಲಿ ಈ ರಿಲಿಜನ್ ಅಂದ್ರೆ ದೇವರು, ಧರ್ಮ, ಭಗವಂತ ಇವನ್ನೆಲ್ಲ ಇಟ್ಕೊಂಡು ಇದ್ದಂತ ರಿಲಿಜನ್ ಹೆಂಗೆ ಶುರುವಾಯ್ತು ಅಂತ ನೋಡೋದಾದ್ರೆ, ಯಾವಾಗ ನಾವು ಈ ಆರ್ಯ ಸಮುದಾಯಗಳು ಅಥವಾ ಆರ್ಯ ಬುಡಕಟ್ಟಿನಿಂದ ಬಂದಂತಹ ಜನ, ಅಥವಾ ನಾವು ವೈದಿಕ ಅಂತ ಕರಿತೀವಿ, ಅವರು ತಮ್ಮ ರಿಚುವಲ್ಗಳನ್ನ, ತಮ್ಮ ಒಂದು ಬೇರೆ ಬೇರೆ ಯಜ್ಞ ಮಾಡ್ತಾ ಇದ್ರು ಅವರು. ಅವುಗಳ ಮೂಲಕನೇ, ಅವುಗಳಲ್ಲೇ ಏನೋ ದೊಡ್ಡ ಶಕ್ತಿ ಇದೆ ಅಂತ ಜನರನ್ನ ನಂಬಿಸಿ, ಯಾವಾಗ ದೊಡ್ಡ ಮಟ್ಟದಲ್ಲಿ ಯಜ್ಞ ಯಾಗಗಳ ಮೂಲಕ ಇಡೀ ಸಮಾಜದಲ್ಲಿ ಒಂದು ಜನರ ಸಂಪತ್ತನ್ನ ಕ್ರೋಢೀಕರಣ ಮಾಡಕ್ ಶುರು ಮಾಡಿದ್ರು, ಅವತ್ತೇ ಬಹುಶಃ ಈ ರಿಲಿಜನ್ ಅನ್ನುವ ಒಂದು ಇದಕ್ಕೆ ಹೆಚ್ಚು ಇದು ಸಿಕ್ತು. ಹಾಗೆ ನೋಡಿದ್ರೆ
ವೇದಗಳು ಅಂತ ಹೇಳಿದ್ರೆ ಈಗ ನಾವು ಬಹಳ ಸರಿ ಹೇಳ್ತೀವಿ ವೈದಿಕ ಧರ್ಮ ಅಂತ ಹೇಳ್ತೀವಿ, ಬ್ರಾಹ್ಮಣ ಧರ್ಮ ಓಕೆ. ವೈದಿಕ ಧರ್ಮ ಅಂತ ಹೇಳಿದ್ರೆ ವೇದಗಳಲ್ಲೆಲ್ಲಾದ್ರೂ ಈ ರೀತಿಯಾಗಿ ದೇವರು ಧರ್ಮಗಳ ಬಗ್ಗೆ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ವೇದಗಳಲ್ಲಿ ಬರುವ ದೇವರುಗಳನ್ನ ನಾವು ದೇವ ಅಂತಾನೆ ಕರೀತಾರೆ. ಅಲ್ಲಿ ಅಗ್ನಿ ಆಗ್ಲಿ ಅಥವಾ ವರುಣ, ಇಂದ್ರ, ಇವ್ರನ್ನ ಯಾರು ಕೂಡ ಬಹಳ ಶಕ್ತಿವಂತರು ಅಥವಾ ಒಂದು ದೇವರು ಅನ್ನೋ ಒಂದು ಅರ್ಥದಲ್ಲಿ ಅಲ್ಲಿ ನೋಡಲ್ಲ. ಅವರು ನಮ್ಮ ತರನೇ ಜನ ಅಂತಾನೆ ಅಲ್ಲಿ ಟ್ರೀಟ್ ಮಾಡ್ತಾರೆ ವೇದಗಳನ್ನ ಬರೆದಂತವ್ರು. ಹಾಗಾಗಿ ಅಲ್ಲಿ ಆ ರೀತಿಯ ಅರ್ಥವನ್ನ ಕಲ್ಪಿಸಿಲ್ಲ. ಮತ್ತೆ ವೇದಗಳನ್ನ ಅವು ಸಾಮಾನ್ಯವಾಗಿ ಒಂದು ಮಂತ್ರಗಳಾಗಿದ್ವು ಮತ್ತು ಅಲ್ಲಿ ಸೃಷ್ಟಿ ಬಗ್ಗೆ ಆಗ್ಲಿ ಅಥವಾ ಇನ್ನೇದ್ರ ಬಗ್ಗೆ ಯಾವ ವಿವರಣೆ ಕೂಡ ನಿಮಗೆ ಸಿಗೋದಿಲ್ಲ. ಹಾಗಾಗಿ ವೇದಗಳನ್ನ ವೇದ ಧರ್ಮ ಅಂತ ಒಂದು ಇದೆ ಅಂತ ನಾವು ಬಹಳ ಸಲ ನಾವು ನಂಬ್ಕೋತೀವಿ, ವೈದಿಕ ಧರ್ಮ ಇದೆ ಅಂತ ಹೇಳಿ. ವಾಸ್ತವದಲ್ಲಿ ವೈದಿಕ ಧರ್ಮ ಅನ್ನೋದೇ ಒಂದಿಲ್ಲ. ಈ ಧರ್ಮದ ನಾವು ಈ ಡೆಫಿನಿಷನ್ ಇಟ್ಕೊಂಡು ನೋಡೋದಾದ್ರೆ, ಆದ್ರೆ ಆ ನಂತರದಲ್ಲಿ ಯಾರು ಈ ವೈದಿಕ ಧರ್ಮದ ಮೇಲೆ ಹೋಲ್ಡ್ ತಗೊಂಡ್ರು ಅಥವಾ ಕಂಟ್ರೋಲ್ನ ತಗೊಂಡ್ರು, ಅವರುಗಳು ಒಂದು ರಾಜಕಾರಣವನ್ನ ಶುರು ಮಾಡಿದ್ರು, ಧರ್ಮದ ರಾಜಕಾರಣವನ್ನ. ಮೊಟ್ಟ ಮೊದಲನೇದಾಗಿ ನಾನು ಗುರುತಿಸುವಂಥದ್ದು ಈ ವೈದಿಕ ಧರ್ಮದ ರಾಜಕಾರಣ ಶುರುವಾಗುವಂಥದ್ದು ವೇದದಲ್ಲಿ, ಅದರಲ್ಲೂ ಕೂಡ ಋಗ್ವೇದದ 10ನೇ ಮಂಡಲದಲ್ಲಿ ಪುರುಷ ಸೂಕ್ತವನ್ನ ಅವರು ಸೇರಿಸ್ತಾರೆ. ಅದೇ ಪುರುಷ ಸೂಕ್ತದಲ್ಲಿ ಪುರುಷನ ತಲೆಯಿಂದ ಬ್ರಾಹ್ಮಣ, ಭುಜದಿಂದ ಕ್ಷತ್ರಿಯ, ತೊಡೆಯಿಂದ ವೈಶ್ಯ ಮತ್ತು ಪಾದದಿಂದ ಶೂದ್ರ ಅಂತ ಹೇಳಿ ಏನು ಹುಟ್ಟಿದ ಅಂತ ಒಂದು ಕಾನ್ಸೆಪ್ಟ್ ಅನ್ನ ತರ್ತಾರಲ್ಲ, ಆ ಪುರುಷ ಸೂಕ್ತದ ಚಿಂತನೆ ಅದನ್ನ ನಂತರದಲ್ಲಿ ಕ್ರಿಸ್ತಪೂರ್ವ 10ನೇ ಶತಮಾನದಷ್ಟೊತ್ತಿಗೆ ಅದನ್ನ ಕೃತಕವಾಗಿ ಸೇರಿಸಲಾಗಿದ್ದು ಅಂತ ಹೇಳಿ ವಿದ್ವಾಂಸರು ಹೇಳ್ತಾರೆ. ಆ ಸೇರಿಸುವ ಮೂಲಕ ಧರ್ಮದ ಈ ದೇಶದಲ್ಲಿ ಬ್ರಾಹ್ಮಣ ಅಥವಾ ವೈದಿಕ ರಾಜಕಾರಣ ಶುರುವಾಯಿತು. ಅದೇ ಪುರುಷ ಸೂಕ್ತ ಯಾವ ರೀತಿಯಾಗಿ ಮುಂದೆ ನಡ್ಕೊಂಡ್ ಬಂತು ಅಥವಾ ಪಾಸ್ ಆಗಿ ಬಂತು ಅಂತ ಹೇಳಿದ್ರೆ, ನಂತರದಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣನ ಮೂಲಕ ಅದನ್ನೇ ಹೇಳಿಸ್ತಾರೆ. ಕೃಷ್ಣ ತಾನೇ ಹೇಳ್ತಾನೆ, ಅಂದ್ರೆ ನಾನೇ ಇದು ಚಾತುರ್ವರ್ಣ ಮಯಾ ಸೃಷ್ಟಂ ಅಂತ ಹೇಳ್ತಾನಲ್ಲ, ನಾನೇ ಈ ಚಾತುರ್ವರ್ಣವನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳಿ. ಆ ನಂತರದಲ್ಲಿ ಅವರ ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಅದನ್ನೇ ಹೇಳ್ಕೊಂಡು ಬರ್ತಾರೆ. ನಂತರದಲ್ಲಿ ಈಗ ಕ್ರಿಸ್ತ ಪೂರ್ವ 1ನೇ ಶತಮಾನದ ಟೈಮಿಗೆ ಏನು ಮನುಸ್ಮೃತಿ ಬರುತ್ತೆ, ಮನುಸ್ಮೃತಿಗೂ ಕೂಡ ಅದೇ ಪುರುಷ ಸೂಕ್ತದ ಧರ್ಮ ರಾಜಕಾರಣ ಮುಂದುವರ್ಕೊಂಬರುತ್ತೆ. ಬಹಳ ಸಲ ಹೇಳ್ತಾರೆ, ಈ ಮನುಸ್ಮೃತಿಯ ಬಗ್ಗೆ ಚರ್ಚೆ ಬಂದಾಗೆಲ್ಲ ಈ ಬಲಪಂಥೀಯ ಪಡ್ಡೆಗಳು ಕೆಲವರು ನಮಗೆ ಪ್ರಶ್ನೆ ಕೇಳೋದು ಅಂತ ಹೇಳಿದ್ರೆ, ಅಲ್ಲ ನೀವು ಯಾವಾಗ್ಲೂ ಮನುಸ್ಮೃತಿ ಅಂತ ಹೇಳ್ತೀರಲ್ಲ, ನಮ್ಮ ದೇಶದಲ್ಲಿ ಯಾವ ರಾಜ ಮನುಸ್ಮೃತಿಯನ್ನ ಧರ್ಮಗ್ರಂಥ ಅಂತ ಹೇಳಿದ್ದ? ಯಾವ ಕಾಲಘಟ್ಟದಲ್ಲಿ ಮನುಸ್ಮೃತಿ ಇಲ್ಲಿ ಧರ್ಮಗ್ರಂಥ ಆಗಿತ್ತು ತೋರಿಸಿ ನೋಡೋಣ ಅಂತ ಹೇಳಿ ಸವಾಲನ್ನ ಒಡ್ತಿರ್ತಾರೆ. ಹೌದು, ನಮಗೆ ಅನ್ಸಿದ್ರೆ ಹೌದಲ್ಲ, ಈಗ ಬೈಬಲ್ಲು ಅಥವಾ ನೀವು ಕುರಾನ್ ಪ್ರಕಾರ ರಾಜ್ಯ ಆಡಳಿತ ನಡೆಸುವಂತ ದೇಶಗಳನ್ನು ನೋಡಿದೀವಿ, ಆಳ್ವಿಕೆಗಳನ್ನು ನೋಡಿದೀವಿ. ಮನುಸ್ಮೃತಿ ಇಟ್ಕೊಂಡು ಇದೇ ನಮ್ಮ ಧರ್ಮಗ್ರಂಥ ಅಂತೇಳಿ ಯಾರಾದ್ರೂ ಭಾರತದ ಇತಿಹಾಸದಲ್ಲಿ ಮಾಡಿದಾರ? ನಮಗೆ ಹಾಗೆ ಸಿಗೋದಿಲ್ಲ. ಆದರೆ ಆ ಮನುಸ್ಮೃತಿಯ ಮೂಲಕವೇ ಯಾವ ರೀತಿಯಾಗಿ ಇದುವರೆಗೂ ಕೂಡ ಈ ದೇಶದ ರಾಜಕಾರಣ ನಿಯಂತ್ರಣ ಆಗ್ತಾ ಬಂತು ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನ ಬಹಳ ಬಹಳ ಬುದ್ಧಿವಂತಿಕೆಯಿಂದ, ಚಾಣಾಕ್ಷತೆಯಿಂದನೇ ಈ ವೈದಿಕ ವಿದ್ವಾಂಸರು ಅಥವಾ ಅವತ್ತಿನ ಚಿಂತಕರು ಅಥವಾ ರಾಜಕಾರಣಿಗಳು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಅದಕ್ಕೆ ಉದಾಹರಣೆ ಹೇಳೋದು ಅಂತ ಹೇಳಿದ್ರೆ, ಈಗ ಮನುಸ್ಮೃತಿಯಲ್ಲೇ ಒಂದು ಬರುತ್ತೆ. ಮನುಸ್ಮೃತಿಯಲ್ಲಿ ರಾಜನಿಗೆ ವಿಧಿಸ್ತಕ್ಕಂಥ ಕರ್ತವ್ಯಗಳನ್ನ ಹೇಳುವಾಗ ಹೇಳ್ತಾರೆ, ವಂಶ ಪರಂಪರೆಯಿಂದ ಬಂದ ಶಾಸ್ತ್ರವಿದರಾದ, ಶೂರರಾದ, ಗುರಿಯನ್ನು ಸಾಧಿಸಬಲ್ಲವರಾದ, ಶ್ರೇಷ್ಠ ಕುಲದಲ್ಲಿ ಜನಿಸಿದವರಾದ, ಎಲ್ಲ ರೀತಿಯಿಂದಲೂ ಪರೀಕ್ಷಿಸಲ್ಪಟ್ಟವರಾದ 7 ಅಥವಾ 8 ಜನ ಮಂತ್ರಿಗಳನ್ನು ರಾಜನು ನಿಯಮಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಸೊ ಈ 7 ಜನ, ಅವರನ್ನ ಅಮಾತ್ಯರು ಅಂತ ಕರೀತಾರೆ, ಮಹಾಮಾತ್ರರು, ಬೇರೆ ಬೇರೆ ಹೆಸರುಗಳಿದಾವೆ. ಅಂದ್ರೆ ಇದು ಮಂತ್ರಿ ಮಂಡಲ.
ಸೊ ನಮ್ಮ ಭಾರತದ ಪಾಲಿಟಿಕ್ಸ್ ಅಂತ ನೋಡಿದ್ರೆ, ಪಾಲಿಟಿ ಅಂತ ನೋಡಿದ್ರೆ, ರಾಜನೀತಿ ಅಂತ ನೋಡಿದ್ರೆ, ಯಾವ ರೀತಿಯಾಗಿ ರಾಜ ಆದವನು ಬಹಳ ಕಡಿಮೆ ಸಂದರ್ಭದಲ್ಲಿ ಬ್ರಾಹ್ಮಣ ಆಗಿರ್ತಾನೆ. ಆದ್ರೆ ಅವನು ಕ್ಷತ್ರಿಯನೋ ಶೂದ್ರನೋ ಯಾರೇ ಆಗಿರ್ಬೋದು. ಆದ್ರೆ ಅವನು ಇವತ್ತು ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರಿತೀವಲ್ಲ ನಮ್ಮ ಇವತ್ತಿನ ಸಂವಿಧಾನದಲ್ಲಿ, ಸಚಿವ ಸಂಪುಟ, ಈ ರೀತಿಯಾಗಿ 7 ಜನ ಮಂತ್ರಿಗಳು ಕಡ್ಡಾಯವಾಗಿ ಇರಬೇಕು. ಅವ್ರು ಯಾರ್ಯಾರಂತನೂ ಕೂಡ ಆಮೇಲೆ ಹೇಳ್ತಾರೆ. ಇವರಲ್ಲಿ ಅತ್ಯಂತ ವಿದ್ವಾಂಸನಾದಂತ, ನಾನು ಮನುಸ್ಮೃತಿಯನ್ನ ಓದ್ತಾ ಇರೋದು, ಇದರಲ್ಲಿ ಅತ್ಯಂತ ವಿದ್ವಾಂಸನಾದಂತಹ ಬ್ರಾಹ್ಮಣನಾದ ಮಂತ್ರಿವರ್ಯನ ಜೊತೆಗೆ ರಾಜನು ರಾಜ್ಯಕ್ಕೆ ಸಂಬಂಧಿಸಿದ ಸಂಧಿ, ವಿಗ್ರಹ ಮೊದಲಾದ 6 ಅತಿ ಪ್ರಮುಖ ವಿಷಯಗಳ ಬಗ್ಗೆ ಮಂತ್ರಾಲೋಚನೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಬ್ರಾಹ್ಮಣರಿಗೆ, ನಮ್ಮ ರಾಜನ ಮಂತ್ರಿಮಂಡಲದಲ್ಲಿ ಬ್ರಾಹ್ಮಣನಾದವನಿಗೆ ಅಂದ್ರೆ ಪುರೋಹಿತನಾದವನಿಗೆ ಒಂದು ಪ್ರಮುಖ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ. ಅದೇ ರೀತಿ ಕೌಟಿಲ್ಯನ ಅರ್ಥಶಾಸ್ತ್ರ ನೀವೆಲ್ಲ ಕೇಳಿರ್ತೀರ. ಅದಕ್ಕೆ ನಮ್ಮ ಒಂದು ಹಿಂದೂ ಪಾಲಿಟಿ ಅಂತ, ಹಿಂದೂ ರಾಜನೀತಿ ಅಂತ ನೋಡಿದಾಗ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಕೂಡ ನಿಮ್ಗೆ ಗೊತ್ತಿರುವಂಥದ್ದು. ಇದರಲ್ಲೂ ಕೂಡ ರಾಜಧರ್ಮ, ಕ್ಷತ್ರಿಯ ಅಂದ್ರೆ ರಾಜನಾದವನ ರಾಜಧರ್ಮ ಏನಪ್ಪಾ ಅಂತ ಹೇಳಿದ್ರೆ, ರಾಜ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಾಜನು ಜೀವಿಗಳ ಧರ್ಮವನ್ನು ಮೀರದಂತೆ ಎಚ್ಚರ ವಹಿಸಬೇಕು. ಯಾರು ಸ್ವಧರ್ಮದಲ್ಲಿಯೇ ಇರುವಂತೆ ಎಲ್ಲರನ್ನು ನೆಲೆಗೊಳಿಸುವನೋ ಅವನು ಈ ಲೋಕದಲ್ಲಿ ಹಾಗೂ ಪರಲೋಕಗಳಲ್ಲಿ ಆನಂದದಿಂದಿರುವನು. ಸಜ್ಜನರ ಗೌರವವನ್ನು ವ್ಯವಸ್ಥೆಗೊಳಿಸಿ ವರ್ಣಾಶ್ರಮಗಳ ಸುಸ್ಥಿತಿಗೆ ಕಾರಣರಾಗಿ ವೇದಗಳಿಂದ ಪಟ್ಟವರಾರೂ ಕೂಡ ನಾಶ ಹೊಂದುವುದಿಲ್ಲ, ಬದಲಾಗಿ ಆನಂದದಿಂದಿರುತ್ತಾರೆ. ಸೊ ಇಲ್ಲಿ ಚಾಣಕ್ಯ ಮಾಡುವಂತ ಮುಖ್ಯ ಕೆಲಸ ಏನಂತ ಹೇಳಿದ್ರೆ, ರಾಜನ ಮುಖ್ಯವಾದ ಧರ್ಮ ಏನಂತ ಹೇಳಿದ್ರೆ ಅದು ವರ್ಣಾಶ್ರಮವನ್ನ ರಕ್ಷಣೆ ಮಾಡುವಂಥದ್ದು. ವರ್ಣಾಶ್ರಮವನ್ನ ಮೀರಿ ಯಾರೂ ಕೂಡ ಅವನ ಪ್ರಜೆಗಳು ನಡೆಯಬಾರದು. ಆ ರೀತಿಯಾಗಿ ರಾಜ್ಯಪಾಲನೆ ಮಾಡುವುದೇ ರಾಜಧರ್ಮ ನಿಜವಾದ ಅರ್ಥದಲ್ಲಿ. ಹಾಗಾಗಿ ನಾನು ಹೇಳಿದ ಹಾಗೆ ಪುರುಷ ಸೂಕ್ತದ ಏನು ವರ್ಣಾಶ್ರಮದ ಚಿಂತನೆಗಳನ್ನ ಬೇರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ, ಈ ರೀತಿಯ ನೀತಿಗಳಲ್ಲಿ ಮುಂದುವರಿಸ್ಕೊಂಡು ಬಹಳ ಇದಾಗಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಮನುಸ್ಮೃತಿಯ ಇನ್ನು ಕೆಲವು ಈ ರಾಜನಿಗೆ ಸಂಬಂಧಪಟ್ಟಂಗೆನೆ ಒಂದೆರಡು ಓದ್ಲೇಬೇಕು. ರಾಜನಿಗೆ ಮೇಲೆ ಏನ್ ಕಂಡೀಷನ್ಗಳನ್ನ ಹೇರುತ್ತೆ ಮನುಧರ್ಮ ಅಂತ ಹೇಳಿ. ಪುರೋಹಿತನನ್ನು ಋತ್ವಿಜನನ್ನು ನೇಮಿಸಿಕೊಂಡು ಬರಮಾಡಿಕೊಳ್ಬೇಕು. ರಾಜನ ಗೃಹ ಕಾರ್ಯಗಳನ್ನು ಹಾಗೂ ಯಜ್ಞ ಕಾರ್ಯಗಳನ್ನು ನೆರವೇರಿಸಬೇಕು. ಮತ್ತೆ ಬಹಳ ಮುಖ್ಯವಾಗಿ ರಾಜನಾದವನ ಒಂದು ಅಂದ್ರೆ ಚಕ್ರಾಧಿಪತ್ಯ ಅಂತ ನಾವು ಕರಿತೀವಲ್ಲ, ಅವನನ್ನು ಸಿಂಹಾಸನಕ್ಕೆ ಏರಿಸುವಾಗಲೇ ಅಲ್ಲಿ ಯಜ್ಞ ಯಾಗಗಳನ್ನ ಮಾಡಿಯೇ ಅವನು, ಈಗ ರಾಜಸೂಯ ಯಾಗ ಮಾಡದೇ ಇದ್ರೆ ಅವನು ರಾಜನಾಗಕ್ಕೆ ಸಾಧ್ಯನೇ ಇಲ್ಲ. ಆನಂತರ ಬೇರೆ ಯಾಗಗಳು, ವಾಜಪೇಯ ಯಾಗ, ಅಶ್ವಮೇಧ ಯಾಗ ಎಲ್ಲ ನಂದರು. ಆದ್ರೆ ಒಬ್ಬ ವ್ಯಕ್ತಿ ರಾಜನಾಗಬೇಕು ಅಂತ ಹೇಳಿದ್ರೆ ಅವನು ರಾಜಸೂಯ ಯಾಗ ಮಾಡಬೇಕು. ಆ ರಾಜಸೂಯ ಯಾಗವನ್ನ ಬ್ರಾಹ್ಮಣರು ನಡೆಸಿಕೊಡ್ಬೇಕು. ಅಂದ್ರೆ ಇಲ್ಲಿ ನಾವು ಏನು ಪಾಲಿಟಿಕ್ಸ್ ಅನ್ನ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಧರ್ಮ ರಾಜಕಾರಣ ಏನ್ ನೋಡ್ತಾವೆ ಅಂತ ಹೇಳಿದ್ರೆ, ಭಾರತದ ಇಡೀ ಒಂದು ರಾಜನೀತಿಯನ್ನ, ಅವು ರಾಜ ಸಂಸ್ಥಾನಗಳಿರ್ಬೋದು, ಸಣ್ಣ ಪುಟ್ಟ ಇದಿರ್ಬೋದು, ಅಥವಾ ಸಾಮ್ರಾಜ್ಯಗಳಿರ್ಬೋದು, ಎಲ್ಲ ಕಡೆ ಈ ಒಂದು ಅಲ್ಪಸಂಖ್ಯೆಯ ಪುರೋಹಿತಶಾಹಿ ವ್ಯಕ್ತಿಗಳು ಅಥವಾ ಜನಗಳು, ಒಂದು ವರ್ಗ ಅಂತ ಕರೆಯೋಣ, ಆ ವರ್ಗ ಇಡೀ ದೇಶದ ರಾಜಕಾರಣದ ಮೇಲೆ ಹಿಡಿತ ಸಾಧಿಸಿದ ರೀತಿಯನ್ನ ನಾವು ಇದರ ಮೂಲಕ ನೋಡಬಹುದು ಅಂತ ಹೇಳಿ. ಹಾಗೆ ಅದೇ ರೀತಿ ಇನ್ನೊಂದು ವಿಧಿಸುವಂಥದ್ದು, ಈ ಧರ್ಮಶಾಸ್ತ್ರಗಳು ರಾಜನಿಗೆ ವಿಧಿಸುವಂಥದ್ದು ಏನಂತ ಹೇಳಿದ್ರೆ, ರಾಜನಾದವನು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನ ಯಥೇಚ್ಛವಾಗಿ ಕೊಡಬೇಕು ಅಂತ ಹೇಳಿ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಮನುಸ್ಮೃತಿಯನ್ನ ಅವರು ವಿಶ್ಲೇಷಣೆ ಮಾಡುವಾಗ ಅವರ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಕೃತಿಯಲ್ಲಿ ಯಾವ ರೀತಿಯಲ್ಲಿ ಮನು ಅನ್ನವನ ಮನುಸ್ಮೃತಿಯ ಮೂಲಕ ಪುಷ್ಯಮಿತ್ರ ಶೃಂಗ ಅಂತ ನಾವೇನು ಒಂದು ಕೌಂಟರ್ ರೆವಲ್ಯೂಷನ್ ಅಂತ ಹೇಳ್ತಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್, ಪುಷ್ಯಮಿತ್ರ ಶೃಂಗ ಒಬ್ಬ ಬ್ರಾಹ್ಮಣ ರಾಜ ಯಾವ ರೀತಿಯಲ್ಲಿ
ರಾಜನನ್ನೇ ಕಂಟ್ರೋಲಿಗೆ ತಗೊಂಡು ಸಂಪೂರ್ಣವಾಗಿ ಅವರಿಗೋಸ್ಕರನೇ ಅಂದ್ರೆ ಈ ಬ್ರಾಹ್ಮಣ ವರ್ಗದ ಸೇವೆಯನ್ನು ಕೂಡ ಹೇಗೆ ಮಾಡಿಸ್ಕೊಂಡ ಮತ್ತು ಉಳಿದ ವರ್ಗಗಳನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಂಡ ಅನ್ನೋದನ್ನ ಹೇಳ್ತಾರೆ. ಅದ್ರಲ್ಲಿ ದಾನ ಕೂಡ ಒಂದು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಥವಾ ಎಲ್ಲೇ ನೋಡಿ ನೀವು, ಈಗ ನಮಗೆ ತಾಮ್ರ ಶಾಸನಗಳು, ಶಿಲಾಶಾಸನಗಳು ಎಲ್ಲ ನೋಡ್ತೀವಿ. 99% ಶಾಸನಗಳು ಮತ್ತು ಶಿಲಾಶಾಸನಗಳು ಇರುವಂತದ್ದು ರಾಜರು ಬ್ರಾಹ್ಮಣರಿಗೆ ಉಂಬಳಿಗಳನ್ನ ಕೊಟ್ಟಂತಹ, ದಾನದತ್ತಿಗಳನ್ನ ಕೊಟ್ಟಂತಹ ಶಾಸನಗಳ ಹೊರತು ಬೇರೆ ಏನೂ ಅಲ್ಲ. ಇದು ಹೇಗೆ ಸಾಧ್ಯವಾಯಿತು? ಹೇಗೆ ಈ ಧರ್ಮ ಶಾಸ್ತ್ರಗಳ ಮೂಲಕ ಅವರು ಇದನ್ನ ಸಾಧ್ಯ ಮಾಡ್ಕೊಂಡ್ರು ಅಂತ ಹೇಳಿ, ರಾಜನು ವಿವಿಧ ಶಾಸ್ತ್ರ ಧರ್ಮ ಸಂಕಲ್ಪಗಳಿಂದ ಹಾಗೂ ಸಮೃದ್ಧವಾದ ದಾನ ದಕ್ಷಿಣೆಗಳಿಂದ ಕೂಡಿದ ಯಜ್ಞಯಾಗಗಳನ್ನು ಆಚರಿಸಬೇಕು. ಧರ್ಮದ ಸಾಧನೆಗಾಗಿ ಆಚರಿಸುವ ಈ ಯಜ್ಞಗಳಲ್ಲಿ ಬ್ರಾಹ್ಮಣರಿಗೆ ಭೋಗ್ಯ ವಸ್ತುಗಳನ್ನು, ಧನವನ್ನು ದಾನ ಮಾಡಬೇಕು. ಬ್ರಾಹ್ಮಣರಿಗೆ ನೀಡಲೆಂದು ಬ್ರಾಹ್ಮಣರಿಗೆ ಸಮರ್ಪಿಸಿದ ಹವಿಸ್ಸು ಅಂದ್ರೆ ದಾನವು ಕೈ ತಪ್ಪಿ ಬೀಳುವುದಿಲ್ಲ, ವ್ಯರ್ಥವಾಗುವುದಿಲ್ಲ, ನಷ್ಟವಾಗುವುದಿಲ್ಲ. ಇದು ಅಗ್ನಿಹೋತ್ರಕ್ಕಿಂತಲೂ ಶ್ರೇಷ್ಠವಾದುದು. ಅಬ್ರಾಹ್ಮಣನಿಗೆ ನೀಡಿದ ದಾನವು ಅಷ್ಟು ಫಲಕಾರಿಯಲ್ಲ. ಆದರೆ ವೇದ ಪಾರಂಗತನಾದ ಧರ್ಮವಂತ ಬ್ರಾಹ್ಮಣನಿಗೆ ಕೊಟ್ಟ ದಾನವು ಅನಂತ ಲಕ್ಷ ಫಲವನ್ನು ಉಂಟು ಮಾಡುತ್ತವೆ. ಯುದ್ಧದಲ್ಲಿ ಹೋರಾಡುವುದು, ಪ್ರಜೆಗಳನ್ನು ಪಾಲಿಸುವುದು ಹಾಗೂ ಬ್ರಾಹ್ಮಣರನ್ನು ರಕ್ಷಿಸಿ ಉಪಚರಿಸುವುದು, ಇವು 3 ರಾಜನಿಗೆ ಪರಮ ಶ್ರೇಯಸ್ಸನ್ನುಂಟು ಮಾಡುವ ಕಾರಣಗಳಾಗಿವೆ. ಅದೇ ರೀತಿ ಸಾಯುವಂತ ಆಪತ್ತು ಬಂದರೂ ರಾಜನು ವೇದ ವಿದ್ವಾಂಸರಾದ ಬ್ರಾಹ್ಮಣನಿಂದ ತೆರಿಗೆಯನ್ನು ಪಡೆಯಬಾರದು. ಶ್ರೋತ್ರಿಯರಾದ ಬ್ರಾಹ್ಮಣನು ಎಂದಿಗೂ ಈ ಅರಸನಾಳುವ ರಾಜ್ಯದಲ್ಲಿ ಹಸಿವಿನಿಂದ ಬಳಲಬಾರದು. ಸೊ ಈ ದೇಶದ ಪ್ರಾಚೀನ ಇತಿಹಾಸವನ್ನ ನಾವು ನೋಡಿದಾಗ ಇಲ್ಲಿ ಧರ್ಮದ ರಾಜಕಾರಣ ಅಂತಕ್ಕಂಥ, ಅಂದ್ರೆ ರಾಜಧರ್ಮ ಅಂತ ಯಾವುದನ್ನ ಬೋಧಿಸಿದರು, ಆ ರಾಜಧರ್ಮ ಅನ್ನುವುದು ಬ್ರಾಹ್ಮಣ ವರ್ಣವನ್ನ ರಕ್ಷಣೆ ಮಾಡುವುದು, ಎಲ್ಲಾ ರೀತಿಯಿಂದನೂ ಕಂಟ್ರೋಲ್ ಮಾಡುವಂಥದ್ದು ಆಗಿತ್ತು. ಆ ನಂತರದಲ್ಲಿ ಇದೇ ಮನುಸ್ಮೃತಿ ಹೇಗೆ ಇತರೆ ವರ್ಗದವರಿಗೆ, ವರ್ಣದವರಿಗೆ, ಈಗ ಶೂದ್ರನಿಗೆ ಸಂಪತ್ತನ್ನು ಸಂಗ್ರಹಿಸುವ ಅಧಿಕಾರ ಇರೋದಿಲ್ಲ ಅಂತ ಹೇಳುತ್ತೆ, ಉಳಿದವರ ಸೇವೆ ಮಾಡುವ ಕೆಲಸವೇ ಇದು ಅಂತ ಹೇಳುತ್ತೆ. ಈ ಕೌಟಿಲ್ಯನ ಅರ್ಥಶಾಸ್ತ್ರ ಕೂಡ ಹೇಳುತ್ತೆ, ಬ್ರಾಹ್ಮಣನ 6 ಕರ್ಮಗಳೆಂದರೆ ಅಧ್ಯಯನ, ಅಧ್ಯಾಪನ, ಯಾಜನ, ದಾನ ಮತ್ತು ಪ್ರತಿಗ್ರಹ. ಕ್ಷತ್ರಿಯನ 5 ಕರ್ತವ್ಯಗಳೆಂದರೆ ಅಧ್ಯಯನ, ಯಜನ, ದಾನ, ಶಸ್ತ್ರಗಳಿಂದ ಜೀವಿಸುವುದು ಮತ್ತು ಪ್ರಾಣಿ ರಕ್ಷಣೆ. ವೈಶ್ಯನ 6 ಕರ್ತವ್ಯಗಳೆಂದರೆ ಅಧ್ಯಯನ, ಯಜನ, ದಾನ, ಭೂ ವ್ಯವಸಾಯ, ಪಶುಪಾಲನೆ ಮತ್ತು ವ್ಯಾಪಾರ. ಶೂದ್ರನ 4 ಕರ್ಮಗಳೆಂದರೆ 3 ವರ್ಣದವರ ಸೇವೆ, ವ್ಯಾಪಾರ, ಬಡಗಿಯ ಕೆಲಸ ಮತ್ತು ಸಂಗೀತ ಕಲೆ. ಸೊ ಒಟ್ಟಾರೆಯಾಗಿ ನಮ್ಮ ದೇಶದ ಪ್ರಾಚೀನ ಅಥವಾ ಇಲ್ಲಿ ರೀಸೆಂಟ್ ವರೆಗೂ ಬಂದಂತಹ ರಾಜಕಾರಣ, ಧರ್ಮದ ರಾಜಕಾರಣದ ಸಾರಾಂಶ ಇಷ್ಟನೇ ಆಗಿದೆ. ಈಗ ಹಾಗಾದ್ರೆ ಇವತ್ತು ನಾವು ಇದೆಲ್ಲ ಇವತ್ತಿಗೆ ಏನು ರೆಲೆವೆನ್ಸು ಅಂತ ನೋಡಿದಾಗ, ಯಾವ ಮನುಸ್ಮೃತಿ ಇಷ್ಟೆಲ್ಲ ಮಾಡ್ತೋ ಆ ಮನುವಿನ ಒಂದು ವಿಗ್ರಹ ಇವತ್ತು ಕೂಡ ರಾಜಸ್ಥಾನದ ಹೈಕೋರ್ಟ್ ಮುಂದುಗಡೆ ಇವತ್ತು ಸ್ಥಾಪಿಸಲಾಗಿದೆ. ಅದರ ವಿರುದ್ಧವಾಗಿ ದಲಿತ ಸಂಘಟನೆಗಳು, ಬೇರೆ ಬೇರೆ ಸಾಮಾಜಿಕ ಹೋರಾಟ ಸಂಘಟನೆಗಳು ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಅದನ್ನ ಸಮರ್ಥಿಸಿ ಮತ್ತು ಹೊಗಳಿ, ಮನು ಈ ದೇಶಕ್ಕೆ ಬಹಳ ದೊಡ್ಡ ಕಾನೂನು ಚಿಂತಕ, ಹಾಗಾಗಿ ಅವನ ಒಂದು ವಿಗ್ರಹ ಇರೋದು ತಪ್ಪಲ್ಲ ಅಂತ ಹೇಳಿ ಹೇಳ್ತು. ಮತ್ತೆ ಇವತ್ತು ನಾವು ಹಿಂದುತ್ವ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ, ಹಿಂದುತ್ವ ರಾಜಕಾರಣದ ಬಗ್ಗೆ. ಈಗ ಯಾವ ಒಂದು ವರ್ಗ ಕಳೆದ 2000 ವರ್ಷಗಳಿಂದ ಈ ದೇಶದಲ್ಲಿ ಒಂದು ತಮ್ಮದೇ ಆದಂತ ಒಂದು ಸ್ವಾರ್ಥ ಸಾಧನೆಯ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದೆಯೋ, ಅದರ ಒಂದು ಕಲ್ಮಿನೇಷನ್ ಇವತ್ತಿನ ಹಿಂದುತ್ವ ರಾಜಕಾರಣ ಅಂತ ಅನ್ಸುತ್ತೆ. ಅಂದ್ರೆ ಈ ಹಿಂದುತ್ವ ಐಡಿಯಾಲಜಿನ ಯಾರು ಬರೆದ್ರಲ್ಲ, ಅದು ಬಹಳ ಹಿಂದೆ ಬೇರೆ ಬೇರೆಯ, ಅಂದ್ರೆ ಈ ವೈದಿಕ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಂತಹ ಬ್ರಹ್ಮ ಸಮಾಜ, ಆರ್ಯ ಸಮಾಜ ಇಂಥವುಗಳಿಂದ ಶುರುವಾದ್ರೂ ಕೂಡ ಮುಖ್ಯವಾಗಿ ಅರವಿಂದ ಘೋಷ್, ನಂತರದಲ್ಲಿ ಬಾಲಗಂಗಾಧರ ತಿಲಕ್, ಹಾಗೇನೆ ಅವರುಗಳಿಂದ ಬೇಕಾದನ್ನ ಎತ್ಕೊಂಡು ಅದನ್ನ ಒಂದು ಸರಿಯಾದ ಬ್ರಿಲಿಯಂಟ್ ಐಡಿಯಾಲಜಿ ಆಗಿ ಮಾಡಿದ್ದು ಸಾವರ್ಕರ್, ನಂತರದಲ್ಲಿ ಗೋಲ್ವಾಲ್ಕರ್. ಸೊ ನಮಗೆ ಇದೆಲ್ಲ ಗೊತ್ತಿರುವಂತ ವಿಷಯ. ಇವರು
ಬೇರೆ ಯುರೋಪಿನ ಬೇರೆ ಬೇರೆ ಮಾದರಿಗಳನ್ನ, ಈಗ ನ್ಯಾಷನಾಲಿಟಿಯ ಮಾದರಿಗಳನ್ನ ಬೇರೆ ಬೇರೆ ಯುರೋಪಿಯನ್, ಇಟಾಲಿ ಇರ್ಬೋದು ಅಥವಾ ಜರ್ಮನಿ ಇರ್ಬೋದು, ಇಲ್ಲೆಲ್ಲ ನೇಷನ್ ಸ್ಟೇಟ್ಸ್ ಏನು ಹುಟ್ಟಿದ್ವು ಅಥವಾ ಒಂದು ರಾಷ್ಟ್ರೀಯತೆ ಚಿಂತನೆ ಕೂಡ ಬರ್ತಾ ಇತ್ತು. ಅದನ್ನು ಬಳಸ್ಕೊಂಡು ಈ ಹಿಂದುತ್ವದ ಅಥವಾ ಬ್ರಾಹ್ಮಣ ಧರ್ಮದ ಹೆಜಮನಿಯನ್ನ ಕಾಪಾಡುವಂತ ಒಂದು ಟೂಲ್ ಅನ್ನ ರೆಡಿ ಮಾಡಿದ್ರು, ಅದೇ ಹಿಂದುತ್ವ. ನಿಮಗೆ ಗೋಲ್ವಾಲ್ಕರ್ ಅವರು ವಿ ಅವರ್ ನೇಷನ್ ಡಿಫೈನ್ಡ್ ಅನ್ನುವ ಒಂದು ಅವರ ಕೃತಿ ಒಳಗಡೆ ಹೇಳ್ತಾರೆ, ಅವರು ಹಿಂದೂ ರಾಷ್ಟ್ರೀಯತೆ ಅಂತ ಹೇಳ್ತಾರೆ. ಸಾವರ್ಕರು ಹಿಂದೂ ರೇಸ್ ಅಂತ ಮಾತಾಡ್ತಾರೆ. ಈ ಗೋಲ್ವಾಲ್ಕರ್ ಹಿಂದೂ ನ್ಯಾಷನಲ್, ಹಿಂದೂ ನೇಷನ್ ಅಂತ ಕರೀತಾರೆ. ಹಿಂದೂ ನ್ಯಾಷನಾಲಿಟಿ ಅಂತ ಹೇಳಿದಾಗ ಹಿಂದೂ ನ್ಯಾಷನಲ್ ಅಂದ್ರೆ ಯಾರು, ಹಿಂದೂ ರಾಷ್ಟ್ರೀಯ ಅಂದ್ರೆ ಯಾರು ಅಂದ್ರೆ ನೀವು ಅವರ ಕಲ್ಪನೆ ಒಂದು ಹಿಂದೂ ರಾಷ್ಟ್ರದಲ್ಲಿ ಒಬ್ಬ ಪ್ರಜೆ, ಒಬ್ಬ ಸಿಟಿಸನ್ ಅಥವಾ ಒಬ್ಬ ನ್ಯಾಷನಲ್ ಯಾರು ಅಂತ ಹೇಳಿದ್ರೆ ಅವರು ಕೆಲವು ಕ್ರೈಟೀರಿಯಾಗಳನ್ನ ಹೇಳ್ತಾರೆ. ಆ ಕ್ರೈಟೀರಿಯಾಗಳು ಒನ್ ಆಫ್ ದ ಕ್ರೈಟೀರಿಯಾ ಸಂಸ್ಕೃತ ಭಾಷೆ ಮಾತೃಭಾಷೆಯನ್ನಾಗಿ ಇರುವಂತಹ ವ್ಯಕ್ತಿಗಳು ಅಂತ ಹೇಳಿ. ಸೊ ಈ ಒಂದು ಡೆಫಿನೇಷನ್ ಅನ್ನು ನಾವು ಒಪ್ಕೊಳ್ಳೋದಾದ್ರೆ ಭಾರತದಲ್ಲಿ ಎಷ್ಟು ಜನ ಹಿಂದೂಗಳು ಮತ್ತು ಹಿಂದೂ ನ್ಯಾಷನಲ್ಸ್ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ರಾಷ್ಟ್ರ ಅಥವಾ ರಾಜಕಾರಣ, ರಾಷ್ಟ್ರೀಯತೆ ಮತ್ತು ಧರ್ಮ ಇವುಗಳ ಒಂದು ಚೌಕಟ್ಟು ಒಳಗಡೆ ನಮ್ಮನ್ನ ತಂದು ನಾವೆಲ್ಲ ಕೂಡ ನಂಬ್ಕೊಳ್ಳೋ ರೀತಿಯಲ್ಲಿ, ಹೌದು ನಮ್ಮ ದೇಶದ ಧರ್ಮ ಯಾವುದು ಅಂತ ಹೇಳಿದ್ರೆ ಭಾರತ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ, ವೈದಿಕ ಧರ್ಮ ಅಂತ ನಂಬುವ ರೀತಿಯಲ್ಲಿ ನಮ್ಮನ್ನ ಮಾಡಿರುವಂಥದ್ದು. ಹಾಗೆ ನೋಡಿದ್ರೆ ಧರ್ಮ ಅನ್ನುವ ಪದ ಇಟ್ಕೊಂಡು ನಾವೊಂದು ಜೀವನ ವಿಧಾನವಂತ ನೋಡಿದಾಗ ನಾವು ಧರ್ಮ ಅಂತ ಹೇಳಬಹುದಾದ ಧರ್ಮಗಳಂತ ಹೇಳಿದ್ರೆ, ಬೆಳಗ್ಗೆ ಹೇಳಿದ್ರು ಮಾತಾಡ್ತಾ, ಬೌದ್ಧ ಧರ್ಮ, ಶ್ರಮಣ ಪರಂಪರೆಯಲ್ಲಿ ಬರ್ತಕ್ಕಂಥ ಜೈನ ಧರ್ಮ ಮತ್ತು ಬಸವ ಧರ್ಮ, ಅಂದ್ರೆ ನಾವು ಶರಣ ಚಳುವಳಿಯ ಮೂಲಕ ಬಂದಂತಹ ಧರ್ಮಗಳೇನಿದೆ ಇವುಗಳನ್ನ ಧರ್ಮಗಳು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈ ಧರ್ಮಗಳಲ್ಲಿ ನಮಗೆ ಇನ್ಯಾವುದೋ ಒಂದು ಅತೀಂದ್ರಿಯ ಶಕ್ತಿ ಅಥವಾ ಇನ್ಯಾವುದೋ ಒಂದು ಅತಿಮಾನುಷ ಶಕ್ತಿ ಅದರ ಬಗ್ಗೆ ಎಲ್ಲೂ ಕೂಡ ಚರ್ಚೆಗಳಾಗ್ಲಿ ಎಲ್ಲೂ ಮಾಡಲ್ಲ. ಬುದ್ಧ ಆತ್ಮದ ಒಂದು ಅಸ್ತಿತ್ವವನ್ನ ನಿರಾಕರಿಸ್ತಾನೆ, ಅನಾತ್ಮವಾದವನ್ನ ಹೇಳ್ತಾನೆ. ಅದೇ ರೀತಿ ದೇವರ ಬಗ್ಗೆ ಅವನೇನು ಮಾತಾಡಕ್ ಹೋಗೋದಿಲ್ಲ. ಇವರು ಎಷ್ಟೆಲ್ಲ ನಮ್ಮ ಈ ಹಿಂದೂ ಫಿಲಾಸಫಿ ಅಂತ ಏನ್ ಹೇಳ್ಬೇಕಾದ್ರೆ, ಬ್ರಾಹ್ಮಣಿಕಲ್ ಫಿಲಾಸಫಿ ದೊಡ್ಡ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ವೇದಗಳು ಯಾವುದನ್ನ ಹೇಳ್ತವೆ, ವೇದಗಳಲ್ಲಿ ದೇವರು ಇದಾನೋ ಇಲ್ವೋ, ಮೀಮಾಂಸೆ, ಅದು ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ, ಆಮೇಲೆ ಉಪನಿಷತ್ತುಗಳಲ್ಲಿ ದೊಡ್ಡ ಚರ್ಚೆ ಏನಂತ ಹೇಳಿದೆ, ಆತ್ಮ ಇದೆಯೋ ಪರಮಾತ್ಮ ಇದೆಯೋ, ಅಥವಾ ಏನದು ದ್ವೈತ ಅದ್ವೈತ, ಇದೇ ದೊಡ್ಡ ಚರ್ಚೆ. ಪಾರಮಾರ್ಥಿಕ ಚರ್ಚೆಗಳು ಅದೇ ಇರುವಾಗ ಬುದ್ಧ ಇದು ಯಾವುದ್ರ ಬಗ್ಗೆ ನಾವು ತಲೆ ಕೆಡಿಸ್ಕ, ಅದೆಲ್ಲ ಪ್ರಯೋಜನ ಇಲ್ಲದೆ ಇದ್ದಂಥದ್ದು. ಬಸವಾದಿ ಶರಣರು ಕೂಡ ಅದನ್ನೇ ಹೇಳ್ತಕ್ಕಂಥದ್ದು. ವೇದಗಳನ್ನ ಆಗ ಏನು ಉಪನಿಷತ್ತುಗಳನ್ನ ಅವರು ಸಂಪೂರ್ಣ ನಿರಾಕರಣೆ ಮಾಡ್ತಾರೆ. ವೇದ ಅಂದ್ರೆ ಓದಿನ ಮಾತು ಅಂತ ಹೇಳ್ಬಿಡ್ತಾರೆ, ಅದ್ರಲ್ಲಿ ಏನ್ ನಮ್ಗೆ ಸ್ಟಫ್ ಏನು ಇಲ್ಲ ಅಂತ ಹೇಳಿ. ಆ ರೀತಿನಲ್ಲಿ ನಮಗೆ ನಮ್ಮ ಧರ್ಮ ಅಂತ ನಾವು ಅಂದ್ರೆ ಜೀವನ ವಿಧಾನಗಳು, ಮನುಷ್ಯರ ನಡುವಿನ ಸಂಬಂಧಗಳನ್ನ ಹೇಗಿಟ್ಕೋಬೇಕು, ಹೇಗಿಟ್ಕೋಬಾರ್ದು, ಹೇಗಿರ್ಬೇಕು, ನಾವು ಬದುಕಬೇಕು ಅನ್ನುವ ಸಂಬಂಧಪಟ್ಟ ಹಾಗೆ ನಮಗೆ ಒಂದು ಮಾರ್ಗದರ್ಶನ ರೀತಿನಲ್ಲಿ ನಮಗೆ ಬರತಕ್ಕಂಥದ್ದು ಧಮ್ಮ ಇರ್ಬೋದು ಅಥವಾ ಶರಣರು ಹೇಳಿದಂತಹ ತತ್ವಗಳು ಅಂತ ಹೇಳ್ಬೋದು. ಹಾಗಾಗಿನೇ ನಮಗೆ ಈಗ ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಈಗ ನೋಡ್ಕೊಂಡ್ ಬಂದ್ವಿ. ಪೆರಿಯಾರ್ ಯಾವ ರೀತಿ ಸಾಂಸ್ಕೃತಿಕ ರಾಜಕಾರಣವನ್ನ ಮಾಡಿದ್ರು, ಜ್ಯೋತಿಬಾ ಫುಲೆ ಹೇಗೆ ಮಾಡಿದ್ರು, ಆ ನಂತರದಲ್ಲಿ ನಮಗೆ ಸಯಾಜಿರಾವ್ ಗಾಯಕ್ವಾಡ್ ಅವರು ಅಂಬೇಡ್ಕರ್ ಅವರನ್ನ ವಿದೇಶಕ್ಕೆ ಕಳಿಸ್ಲಿಕ್ಕೆ ಮತ್ತೆ ಮುಖ್ಯವಾಗಿ ಅವರು ಏನು ಮೂಕನಾಯಕ ಪತ್ರಿಕೆಯನ್ನ ತರಲಿಕ್ಕೆ ಸಹಾಯ ಮಾಡಿದವರು. ಆ ನಂತರದಲ್ಲಿ ಶಾಹು ಮಹಾರಾಜರು ಇರ್ಬೋದು, ಹಾಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ದೇಶದ ಒಂದು ಸಾಂಸ್ಕೃತಿಕ ರಾಜಕಾರಣವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಕೌಂಟರ್ ಆಗಿ ಮತ್ತೊಂದು ಸಾಂಸ್ಕೃತಿಕ ರಾಜಕಾರಣವನ್ನ ಕಟ್ಟಿದಂಥವರು. ಈಗ ಮೂರ್ತಿ ಹೇಳಿದ್ರು, ಅಯೋಧ್ಯದಾಸ್ ಅಂತವರು, ನಾರಾಯಣ ಗುರು ಅಂತವರು. ಸೊ ಈ ರೀತಿಯ ಒಂದು ಸಾಂಸ್ಕೃತಿಕ ರಾಜಕಾರಣ ನಮಗೆ ಬೇಕು ಅಂತ ಬಂದಾಗ ನಾವು ಯಾವ ಮಾದರಿಗಳನ್ನ ನಾವು ಮುಂದೆ ಕಟ್ಕೋಬೇಕು ಅಥವಾ ಅದನ್ನ ಫಾಲೋ ಮಾಡಬೇಕು, ಅಥವಾ ನಮ್ಮ ಪರಂಪರೆಯಿಂದ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಅವರು ಬೌದ್ಧ ಧರ್ಮಕ್ಕೆ ಸೇರುವ ಸಂದರ್ಭದಲ್ಲಿ, ಮತಾಂತರ ಆಗುವ ಸಂದರ್ಭದಲ್ಲಿ ಆಗಲೇ ಬೌದ್ಧ ಧರ್ಮ ಮೂಲ ರೂಪದಲ್ಲಿ ಇರಲಿಲ್ಲ. ಅದು ಆಲ್ರೆಡಿ ಬ್ರಾಹ್ಮಣ ಧರ್ಮ ಆಗೋಗಿತ್ತು, ಬ್ರಾಹ್ಮಣೀಕರಣ ಆಗಿ ಎಷ್ಟೋ ಕಾಲ ಆಗಿತ್ತು. ಅಂತ ಸಂದರ್ಭದಲ್ಲೂ ಕೂಡ ಸಾಧ್ಯವಾದಷ್ಟು ಮೂಲ ಬುದ್ಧನ ಚಿಂತನೆಗಳಿಗೆ ಹೋಗಿ ನವಯಾನ ಅಂತ ನಾವು ಇವತ್ತು ಕರಿತೀವಲ್ಲ, ಆ ರೀತಿಯ ಒಂದು ಮೂಲ ಚಿಂತನೆಗಳನ್ನ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಟ್ರು. ಬಹುಶಃ ಅದು ಅಂಬೇಡ್ಕರ್ ಅವರು ಒಂದು ರೀತಿಯಲ್ಲಿ ಬಹಳ ಮುಖ್ಯವಾಗಿ ಧರ್ಮ ಅಂತಂದ್ರೆ, ಈಗ ನಾವು ಹೇಳ್ತೀವಿ ಸಾಮಾನ್ಯವಾಗಿ ನಮ್ಮ ಕ್ಲಾಸ್ಗಳಲ್ಲಿ ಅಥವಾ ಪೊಲಿಟಿಕಲ್ ಸೈನ್ಸು ಅಥವಾ ಸೋಷಿಯಾಲಜಿಗೆ ಮೇಸ್ಟ್ರುಗಳು ಪಾಠ ಮಾಡುವಾಗ ಈ ಧರ್ಮದ ವಿಷಯ ಬಂದಾಗ ಕಾರ್ಲ್ ಮಾರ್ಕ್ಸ್ ಅನ್ನು ತಪ್ಪಾಗಿ ಏನೋ ಡಿಫೈನ್ ಮಾಡೋದೊಂದಿದೆ. ಧರ್ಮ ಕಾರ್ಲ್ ಮಾರ್ಕ್ಸ್ ಏನ್ ಹೇಳಿದ್ರು ಧರ್ಮದ ಬಗ್ಗೆ ಅಂತ ಹೇಳಿದಾಗ, ಧರ್ಮ ಒಂದು ಅಫೀಮು ಅಂತ ಹೇಳಿದ್ರು ಅಂತ ಹೇಳಿ, ಹೌದಲ್ವಾ? ವಾಸ್ತವದಲ್ಲಿ ಇದು ಮಾರ್ಕ್ಸ್ ಅವರ ಚಿಂತನೆಯನ್ನ ಒಂದು ರೀತಿ ತಿರುಚಿದಂತ ಹೇಳಿಕೆ. ನಿಜವಾಗಿಯೂ ಮಾರ್ಕ್ಸ್ ಹೇಳಿದ್ ಏನು, ಅದ್ರ ಮೂಲಕ ನಾನು ನನ್ನ ವಿಚಾರಗಳನ್ನು ಮುಗಿಸ್ತೀನಿ. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಧರ್ಮ ಅಂತ ಬಂದಾಗ ರಿಲಿಜಿಯಸ್ ಡಿಸ್ಟ್ರೆಸ್ ಈಸ್ ಅಟ್ ದ ಸೇಮ್ ಟೈಮ್ ದಿ ಎಕ್ಸ್ಪ್ರೆಷನ್ ಆಫ್ ರಿಯಲ್ ಡಿಸ್ಟ್ರೆಸ್ ಅಂಡ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ರಿಯಲ್ ಡಿಸ್ಟ್ರೆಸ್. Religion is the sigh of the oppressed creature, the heart of the heartless world, just as it is the spirit of a spiritless situation. It is the opium of the people. ಅಂದ್ರೆ ಕನ್ನಡದಲ್ಲಿ ಧಾರ್ಮಿಕ ಬೇಗುದಿಯು ನಿಜವಾದ ಬೇಗುದಿಯ ಅಭಿವ್ಯಕ್ತಿಯೂ ಅದರ ವಿರುದ್ಧದ ಪ್ರತಿರೋಧವೂ ಏಕಕಾಲದಲ್ಲಿ ಆಗಿರುತ್ತದೆ. ದಮನಿತ ಜೀವಿಯ ನಿಟ್ಟುಸಿರು ಧರ್ಮವಾಗಿರುತ್ತದೆ. ಹೃದಯಹೀನ ಜಗತ್ತಿನ ಹೃದಯ, ಆತ್ಮಹೀನ ಪರಿಸ್ಥಿತಿಯ ಆತ್ಮ, ಅದು ಜನರ ಅಫೀಮು ಅಂತ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಸೊ ಇಲ್ಲಿ ಇಲ್ಲಿ ಅಂದ್ರೆ ಧರ್ಮಕ್ಕೆ ಇನ್ನೊಂದು ರೋಲ್ ಕೂಡ ಇದೆ. ಕಷ್ಟದಲ್ಲಿರುವಂತಹ ಜನರಿಗೆ ಒಂದು ಅವರನ್ನ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಅದು ಮಾಡುತ್ತೆ. ಹಾಗಾಗಿನೇ ನಾವಿವತ್ತು ಎಷ್ಟೇ ವೈಚಾರಿಕ ಚಿಂತನೆಗಳು, ರಾಡಿಕಲಿಸಂ, ವಿಚಾರವಾದ ಏನೇ ಹೇಳಿದ್ರು ಕೂಡ ಮತ್ತೆ ಜನ ಹೋಗಿ ದೇವರು ಧರ್ಮದ ಹತ್ರ ಹೋಗ್ತಾರೆ. ಈ ಪರಿಸ್ಥಿತಿನ ನಾವು ಬದಲಾಯಿಸ್ಬೇಕು ಅಂತ ನಾವೇನು ಬಯಸೋದಾದ್ರೆ ಮೊದಲು ಜನರಿಗೆ ಅಂತ ಕಷ್ಟಗಳು ಇಲ್ಲದೆ ಇದ್ದಂತ ಒಂದು ವ್ಯವಸ್ಥೆನ ತರಬೇಕಾಗತ್ತೆ. ಹಾಗಾಗಿ ಅದ್ರ ಕಡೆ ನಮ್ಮ ಜನರನ್ನ ನಾವು ಗಮನ ಸೆಳೆಯುವ ಮೂಲಕ ಮಾತ್ರ ಈ ಒಂದು ಧರ್ಮದ ರಾಜಕಾರಣವನ್ನ ಕೂಡ ನಾವು ಎದುರಿಸಬಹುದು. ಅದೇ ರೀತಿ ಈ ಧರ್ಮ ರಾಜಕಾರಣದ ಹಿಂದಿನ ಆರ್ಥಿಕ ಹಿತಾಸಕ್ತಿಗಳು ಕೂಡ ಇದೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ತಾ ಇದ್ದಾರೆ. ಹಂಗ ನೋಡಿದ್ರೆ ಇದು ಒಂದು ರೀತಿಯಲ್ಲಿ ದೇಶದ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಕೂಡ ಹೌದು. ಅಟ್ ದ ಸೇಮ್ ಟೈಮ್ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಪತ್ತನ್ನ ಲೂಟಿ ಮಾಡುವಂತಹ, ಅಥವಾ ಯಾಕಂದ್ರೆ ನೀವು ಉಳಿದೆಲ್ಲ ಈಗ ಯಾರೆಲ್ಲ ನಾವು ತಿರುಪತಿ ಹೋಗ್ತಾರೆ ಅಥವಾ ಇಲ್ಲೆಲ್ಲ ಸಣ್ಣ ಪುಟ್ಟ ಧರ್ಮಸ್ಥಳ ಹೋಗ್ತಾರೆ, ಇಲ್ಲೆಲ್ಲ ಹೋಗಿ ಹೋಗಿ ಹಾಕಿ ಬರ್ತಾರೆ ಜನ. ನಾಳೆ ಅವರು ವರ್ಷದಲ್ಲಿ 3 ಸಲ ಏನಾದ್ರು ಈ ತರ ತೀರ್ಥಯಾತ್ರೆಗೆ ಅಂತ ಹೋದ್ರೆ ನೆಕ್ಸ್ಟ್ ಈಗ ಅಯೋಧ್ಯೆಯ ರಾಮ ಮಂದಿರ ಒಂದು ಸೇರ್ಕೊಳ್ಳುತ್ತೆ. ಸೊ ಇಡೀ ದೇಶದ ಒಂದು ಆರ್ಥಿಕ ಸಂಪತ್ತು ಅಂದ್ರೆ ಈ ಮುಖ್ಯವಾಗಿ ಶೂದ್ರ ದಲಿತ ಸಮುದಾಯಗಳ ಆರ್ಥಿಕ ಸಂಪತ್ತು ಯಾವ ರೀತಿಯಲ್ಲಿ ಕ್ರೋಢೀಕರಣ ಆಗುತ್ತೆ. ಅಲ್ಟಿಮೇಟ್ಲಿ ಇವೆಲ್ಲವೂ ಕೂಡ ಒಂದು ಪಾಲಿಟಿಕ್ಸ್ ನ ಜೊತೆಗೆ ಅದ್ರ ಹಿಂದ್ಗಡೆ ಇರತಕ್ಕಂತ ಒಂದು ಎಕಾನಮಿ ಕೂಡ ಇರುತ್ತೆ. ಸೊ ಹಾಗಾಗಿ ಇವುಗಳನ್ನು ನಾವು ಜನಕ್ಕೆ ಯಾವ ರೀತಿ ಅರ್ಥಪಡಿಸ್ತೀವಿ ಅನ್ನೋದು ದೊಡ್ಡ ಸವಾಲು. ಆ ಸವಾಲನ್ನ ಬಹುಶಃ ಆ ಸವಾಲನ್ನು ನಾವು ಎದುರಿಸುವ ಒಂದು ನಿಟ್ಟಿನಲ್ಲಿ ಇಲ್ಲೆಲ್ಲ ಕೂಡ ಸೇರಿದ್ವಿ, ಅಥವಾ ಇಂತಹ ಕಮ್ಮಟಗಳು ಹೆಚ್ಚೆಚ್ಚು ಕೆಲಸ ಮಾಡ್ತಾ ಬರ್ತಾ ಇದ್ದಾವೆ. ಆದ್ರೆ ಇದಕ್ಕೆ ನಾವು ನನ್ಗನ್ಸೋದು ಏನಂತ ಹೇಳಿದ್ರೆ, ನಾವೊಂದು ಸರಿಯಾದ ಪರ್ಯಾಯಗಳನ್ನ ನಾವು ಜನರ ಮುಂದೆ ಇಡೋದ್ರಲ್ಲಿ ಸೋಲ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಜನರನ್ನ ಈ ಧರ್ಮದ ಹೆಸರಲ್ಲಿ ಯಾಮಾರಿಸೋದು ಬಹಳ ಸುಲಭ. ವಾಟ್ ಈಸ್ ಆಲ್ಟರ್ನೇಟಿವ್? ಎಲ್ಲರೂ ಕೂಡ ಬೌದ್ಧ ಧರ್ಮನ ಒಪ್ಕೊಳಕ್ಕಾಗೋದಿಲ್ಲ, ಅದನ್ನ ಇನ್ನೊಂದು ರೀತಿಲಿ ಬರುತ್ತೆ. ಹಾಗಾಗಿ ನಮ್ಮ ಸಾಮಾನ್ಯ ಜನರಿಗೆ ನಾವು ಕೊಡುವ ಆಲ್ಟರ್ನೇಟಿವ್ ಏನು ಅನ್ನುವ ಒಂದು ಪ್ರಶ್ನೆಯನ್ನ ನಾನಿಲ್ಲಿ ಇಡೋದ್ರ ಮೂಲಕ ನನ್ನ ವಿಚಾರಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಅವಕಾಶಕ್ಕಾಗಿ.